ಹೋಯ್ತು. ಎಲ್ಲ ಹಾಳು ಮಾಡ್ಬಿಟ್ಲು ಅವಳು. ಇದೆಲ್ಲ ಆಗಿದ್ದು ನನ್ನಿಂದಾನೆ. ನನ್ ಬುದ್ಧಿಗೆ ನಾನೇ ಹೊಡ್ಕೋಬೇಕು. ಸುಮ್ನೆ ಹತ್ಕೊಂಡ್ ಮೂಲೆ ಇಟ್ಕೊಂಡು ಕೂತಿದ್ಲು. ನಾನೇ ಸುಮ್ನೆ ಇಲ್ಲಾರ್ದೆ ಹೋಗಮ್ಮ ಅಂತ ಕಳಿಸ್ಕೊಟ್ಟೆ. ಈಗ ನೋಡ್ರೆ ಇಷ್ಟು ವರ್ಷ ನಾ ಕಷ್ಟಪಟ್ಟು ಮಾಡಿದೆಲ್ಲ ಹೊಳೆಯಲ್ಲಿ ಹುಡ್ಕೊಂಡು ತುರ್ಚಿದಾಗ ಆಗೋಯ್ತು. ಏನಮ್ಮ ಅದು? ಏನಾಯ್ತು? ಯಾರಿಗ್ ಬೈತಾ ಇದ್ಯಾ? ಇನ್ಯಾರಮ್ಮ ಇದಳಲ್ಲ ನಮ್ಮ ಮನೆಯಲ್ಲಿ ಚೈತ್ರ. ಅವಳನ್ನ ಅದೇನ್ ಮಾಟ ಮಾಡಿದ್ಲೋ ಏನೋ. ಅವಳು ಮಾತು ಕೇಳ್ಕೊಂಡು ಈ ತಲೆ ಮಾಸ್ತಳು ಸಹನ ಈ ಮನೆ ಬಿಟ್ಟು ಹೋಗೇ ಬಿಟ್ಲು. ಅದೇಗಮ್ಮ ಸಾಧ್ಯ? ಪುರುಷೋತ್ತಮನೇ ನನ್ ಗಂಡ, ನಾನು ಅವನ ಜೊತೆನೆ ಬಾಳ್ತೀನಿ ಅಂತ ಇದ್ಲು. ತಾಳಿನೂ ಕಟ್ಕೊಂಡಿದ್ಲಲ್ವಾ? ಅಯ್ಯೋ ಎಲ್ಲ ಹೌದು ಕಣೆ. ದೊಡ್ಡ ಡ್ರಾಮಾ ನಡೆದು ಹೋಗುತ್ತೆ ಅನ್ಕೊಂಡ್ ಹೋದೆ. ನೋಡಿದ್ರೆ ಎಲ್ಲ ಟುಸ್ ಪಟಾಕಿ ಆಗೋಯ್ತು. ಅದೇಗಮ್ಮ ಸಾಧ್ಯ? ಆ ಸಹನ ಅವಳು ಯಾಕೆ ಚೈತ್ರನ್ ಮಾತು ಕೇಳ್ತಾಳೆ? ಅಯ್ಯೋ ಅದೇ ಕಣೆ ನನಗೂ ಅರ್ಥ ಆಗ್ತಿಲ್ಲ. ಚೈತ್ರ ಮಾತಾಡ್ತಾ ಇದ್ದಿದ್ ಒಂದು ಚೂರು ಕೇಳಿಸ್ತಾ ಇರ್ಲಿಲ್ಲ. ಅವಳು ಅದೇನ್ ಮಾತಾಡಿದ್ಲೋ ಏನೋ ಗೊತ್ತಿಲ್ಲ. ಅವಳ ಮಾತನ್ನ ಕೇಳಿಸ್ಕೊಂಡಿದ್ದೆ ತಡ. ಈ ಸಹನ ತಲೆ ಅಲ್ಲಾಡಿಸ್ಕೊಂಡು ನಗ್ನಗ್ತಾ ಶೇಖರು ವಿಜಿ ಜೊತೆ ಹೊರಟೆ ಹೋದ್ಲು. ಹುಡ್ಕೊಂಡಿದ್ದು ಇವರಿಬ್ರೆ ತಾನೆ. ಸಂತೋಷ ಪಟ್ಟಿದ್ದು. ಅವಳು ಏನಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡ್ಸಿರ್ಬೇಕು. ಅಯ್ಯ ಅದಕ್ಕದೆಲ್ಲ ಎಲ್ಲಿಂದ ಬರ್ಬೇಕು? ಆ ಸಹನನ ನಂಬಿದ್ದು ನಂದೇ ತಪ್ಪಾಗೋಯ್ತು. ಅದಕ್ಕೆ ಬುದ್ಧಿ ಸರಿ ಇಲ್ಲ ಕಣೆ. ಕ್ಷಣ ಚಿತ್ತ ಕ್ಷಣ ಪಿತ್ತ. ತಲೆ ಕೆಟ್ಟಿರ್ಬೇಕು. ಈಗೇನೇ ಮಾಡೋದು ಪೂಜಾ? ಎಲ್ರು ಒಂದಾಗೋದ್ರಲ್ಲಿ. ಹೋದ್ರೆ ಹೋಗ್ಲಿ ಬಿಡಮ್ಮ. ನಾವು ಇಷ್ಟು ದಿನ ಆ ಸಹನ ಏನಾದ್ರೂ ಮಾಡ್ತಾಳೇನೋ ಅಂತ ಕಾಯ್ತಾ ಕೂತಿರ್ಬೇಕಾಗಿತ್ತು. ಆದ್ರೆ ಈಗ ನಾವೇ ಏನಾದ್ರೂ ಮಾಡೋಣ. ಆದ್ರೆ ಹೇಗೆ? ಅಮ್ಮ, ಆ ಸಹನನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಇಷ್ಟೊಂದು ಕಷ್ಟಪಟ್ವಿ. ಆದ್ರೆ ಅವಳೊಂದು ದೊಡ್ಡ ಗೂಬೆ. ಅವಳ ಕೈ ಏನೂ ಆಗ್ಲಿಲ್ಲ. ಈಗ ನಾವೇ ಒಂದು ಮಾಸ್ಟರ್ ಪ್ಲಾನ್ ಮಾಡೋಣ. ನಮ್ದೇ ನಾಟಕ, ನಾವೇ ಪಾತ್ರ ಮಾಡಿದ್ರೆ ನಾಟಕ ಸಕ್ಸಸ್ ಆಗೇ ಆಗತ್ತೆ. ನೋಡ್ತಾ ಇರು.